ಬೆಳಗಾವಿ ಜಿಲ್ಲೆಯ ಸುಕ್ಷೇತ್ರ ಸೌದತ್ತಿಯಲ್ಲಿ 100 ಹಾಸಿಗೆಗಳ ತಾಲೂಕಾ ಸಾರ್ವಜನಿಕರ ಆಸ್ಪತ್ರೆಯ ವಿಸ್ತರಣಾ ಹಾಗೂ ನವೀಕರಣ ಕಾಮಗಾರಿಯ ಶಂಕುಸ್ಥಾಪನಾ ಕಾರ್ಯಕ್ರಮದ ಈ ಭವ್ಯ ವೇದಿಕೆ ಮೇಲೆ ಜ್ಯೋತಿ ಪ್ರಜ್ವಲನೆ ಮಾಡಿ ಉದ್ಘಾಟಿಸಿರುವಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಘನ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು, ಆತ್ಮೀಯರಾಗಿರುವಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರೆ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ತಾಲೂಕಿನ ಮಾಜಿ ಜನಪ್ರಿಯ ಶಾಸಕರು ಆಗಿರುವಂಥ ಸನ್ಮಾನ್ಯ ಆರ್ ವಿ ಪಾಟೀಲ್ ಸಾಹೇಬ್ರೆ, ಇನ್ನೋರ್ವ ನಮ್ಮ ಜನಪ್ರಿಯ ಮಾಜಿ ಶಾಸಕರು ಆಗಿರುವಂಥ ಸನ್ಮಾನ್ಯ ಸುಭಾಸಣ್ಣ ಕೋಜುಲ್ಗಿಯವರ ಚಿರಂಜೀವಿ ಆಗಿರುವಂಥ ಸದಾಶಿವ ಕೋಜುಲ್ಗಿಯವರೇ, ಸುನಿಲ್ ಹನುಮಣ್ಣವರವರೇ, ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರುವಂಥ MS ಪುರದಗುಡಿಯವರೇ, ನಮ್ಮ ಬೆಳಗಾವಿ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ವಿನಯ್ ನಾವಲಗಟ್ಟಿಯವರೇ, DHO ಆಗಿರುವಂಥ ಗಡಾದ್ರವರೇ, THO ಶ್ರೀಪಾದ್ ಸಬ್ನೀಸ್ ಅವರೇ, ಚೀಫ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಮಲ್ಲನಗೌಡರವರೇ, ತಾಲೂಕಾ ದಂಡಾಧಿಕಾರಿಗಳಾದಂಥ MN ಹೆಗ್ಗಣ್ಣವರವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಆಗಮಿಸಿರುವಂಥ ಎಲ್ಲ ಸೌದತ್ತಿಯ ಆತ್ಮೀಯ ಬಂಧು ಭಗಿನಿಯರೇ, ಯುವ ಮಿತ್ರರೇ, ಛಾಯಾಗ್ರಾಹಕರೇ, ಪತ್ರಿಕಾ ಮಾಧ್ಯಮದ ಗೆಳೆಯರೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಅನಂತ ಭಕ್ತಿಯ ನಮಸ್ಕಾರಗಳನ್ನು ಮೊದಲಿಗೆ ಸಲ್ಲಿಸಿ, ಸೌದತ್ತಿಯಲ್ಲಿ ಇವತ್ತು ಸೌದತ್ತಿಯ ತಾಲೂಕಿನ ಎಲ್ಲ ಸಾರ್ವಜನಿಕರ ಒಂದು ಹರುಷದ ದಿನ ಅಂತ ಹೇಳ್ಬೋದು. ಬಹು ವರ್ಷಗಳ ಬೇಡಿಕೆ ಆಗಿರುವಂಥ ಸೌದತ್ತಿ ತಾಲೂಕಾ ಆಸ್ಪತ್ರೆ ನವೀಕರಣಗೊಳ್ಳಬೇಕು. 1959ನೇ ಇಸ್ವಿಯಲ್ಲಿ ಏನೋ ಒಂದು ಕಟ್ಟಿರುವಂಥ ಈ ಕಟ್ಟಡ ಮುಖ್ಯವಾದದ್ದು ಸಮಯ. ಆ ಸಮಯದಲ್ಲಿ ನಾವು ರೋಗಿಗೆ ಒಂದು ವಿಶಿಷ್ಟವಾದ ಅತ್ಯಂತ ಹೊಸದಾಗಿ ಬಂದಿರುವಂಥ ಒಂದು ಇಂಜೆಕ್ಷನ್ ಟೆನಾಕ್ಟಿಪ್ಲೇಸ್ ಅನ್ನುವ ಸುಮಾರು 30,000 ರೂಪಾಯಿ ವೆಚ್ಚದ ಒಂದು ಇಂಜೆಕ್ಷನನ್ನು ಫ್ರೀಯಾಗಿ ಕೊಡುವಂಥ ಈ ಯೋಜನೆ. ಸರ್, ಈ ಯೋಜನೆಯಲ್ಲಿ ತಮಗೆ ನಾನು ಖುಷಿಯಿಂದ ಹೇಳ್ತೀನಿ, ನಾವು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೋಗಿಗಳಿಗೆ ಟೆನಾಕ್ಟಿಪ್ಲೇಸ್ ಕೊಟ್ಟು 42 ಜನರ ಪ್ರಾಣವನ್ನು ಉಳಿಸಿದ್ದೀವಿ ಸರ್. ಎಲ್ಲ 10 ತಾಲೂಕುಗಳಲ್ಲಿ ನಮ್ಮಿಬ್ಬರು ಫಿಸಿಷಿಯನ್ ಇದರಲ್ಲಿ ಅವಿರತವಾಗಿ ಪ್ರಯತ್ನ ಮಾಡಿದ್ದಾರೆ ಸರ್. ಮತ್ತು ಇನ್ನೊಂದು ಯೋಜನೆ ಅಂತಂದರೆ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನುವಂಥ ಒಂದು ಕಾರ್ಯಕ್ರಮ. ನಾನು ಸ್ವತಃ ಒಬ್ಬ ENT ತಜ್ಞನಾಗಿರೋದ್ರಿಂದ ಇದು ಎಷ್ಟು ಮಹತ್ವದ್ದು ಅನ್ನೋದನ್ನು ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹುಟ್ಟಿನಿಂದನೇ ಕಿವುಡಾಗಿ ಹುಟ್ಟಿರುವಂಥ ಮಕ್ಕಳು ಇರ್ತಾವೆ ಕೆಲವರು, ಅವರಿಗೆ ನಾವು ಶ್ರವಣ ಸಾಧನ ಹಾಕಿದರೂ ಉಪಯೋಗ ಆಗೋದಿಲ್ಲ ರೀ, ಏನು ಮಾಡಿದರೂ ಬರೋದಿಲ್ಲ, ನರಗಳೇ ಸತ್ತು ಹೋಗಿರ್ತಾವ್ರಿ. ಅವರಿಗೆ ಕೃತಕವಾಗಿ ನಾವು ಹೊರಗಿನಿಂದ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನುವಂಥ ಒಂದು ಸಾಧನವನ್ನು ಅಳವಡಿಸುವಂಥ ಒಂದು ಹೊಸ ಯೋಜನೆ ಇದು. ಇಲ್ಲಿವರೆಗೆ ಕೇವಲ ದುಡ್ಡಿದ್ದವರು ಮತ್ತು ಶ್ರೀಮಂತರು ಮಾತ್ರ ಅಫೋರ್ಡ್ ಮಾಡುವಂಥ ಚಿಕಿತ್ಸೆ. ಯಾಕಂದರೆ ಒಂದು ಚಿಕಿತ್ಸೆಗೆ 12ರಿಂದ 15 ಲಕ್ಷ ರೂಪಾಯಿ ವೆಚ್ಚ ಬರ್ತದೆ. ಈ ಯೋಜನೆಯನ್ನು ಕೂಡ ಸಾಹೇಬರು ತಮ್ಮ ಅತ್ಯಂತ ಕಾಳಜಿ ವಹಿಸಿ ಕಾಕ್ಲಿಯರ್ ಇಂಪ್ಲಾಂಟ್ ಯೋಜನೆ ಅಂತ ಮಾಡಿ ಬಡ ಮಕ್ಕಳಿಗೆ ಆ 15 ಲಕ್ಷ ರೂಪಾಯಿ ವೆಚ್ಚದ ಚಿಕಿತ್ಸೆಯನ್ನು ಕೂಡ ಫ್ರೀಯಾಗಿ ಸಿಗುವಂತೆ ಮಾಡಿದ್ದಾರೆ. ನಮ್ಮ ಈ ಒಂದು ತಾಲೂಕಿನಲ್ಲಿ ಇಲ್ಲಿವರೆಗೆ 5 ಮಕ್ಕಳಿಗೆ ಈ ಒಂದು ಲಾಭ ಸಿಕ್ಕಿದೆ. ಇದೇ 19ನೇ ತಾರೀಕಿಗೆ ಒಂದು ಬಿಮ್ಸ್ನಲ್ಲಿ ಆಗ್ತಾಯಿದೆ ಸರ್, 2 ವರ್ಷ ಮಗುವಿಗೆ. ಅದು ಕೂಡ ನಮ್ಮ ಸನ್ಮಾನ್ಯ ಶಾಸಕರು ಮೊನ್ನೆ ಪ್ರಯತ್ನ ಪಟ್ಟು ಆ ಮಗುವನ್ನು ರೆಕಮೆಂಡ್ ಮಾಡಿದ್ದಕ್ಕೆ ನೀವು ಕೊಟ್ಟು ಆ ಮಗುವಿನ 19ನೇ ತಾರೀಕು ಸರ್ಜರಿ ಆಗ್ತಾಯಿದೆ ಸರ್. ಮತ್ತು ಇನ್ನೂ ಒಂದಂದ್ರೆ ತಮಗೆ ಗೊತ್ತಿರಬೇಕು, ಮನೆಗೆ ಕೂಡ ಬಂದು ಚಿಕಿತ್ಸೆ ನೀಡುವಂಥ ಹೊಸ ಒಂದು ಯೋಜನೆಯನ್ನು ಈಗ ಸನ್ಮಾನ್ಯ ಸಚಿವರು ಲಾಂಚ್ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಪೂರ್ಣವಾಗಿ ಪ್ರಾರಂಭವಾಗ್ತಾ ಇದೆ. ಮತ್ತು ತಾಲೂಕು ಪ್ರತಿಯೊಂದು ಪಟ್ಟಣ ಪ್ರದೇಶಗಳು ಕೂಡ ನಮ್ಮ ಆಸ್ಪತ್ರೆಗಳು ಇರಲಿಲ್ಲ. ದೊಡ್ಡ ಸಿಟಿಗಳು ತಾಲೂಕು ಆಸ್ಪತ್ರೆ ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ. ಅಲ್ಲಿ ಕೂಡ ನಮ್ಮ ಕ್ಲಿನಿಕ್ ಎನ್ನುವ ಒಂದು ಹೊಸ ಕಾನ್ಸೆಪ್ಟ್ ಮಾಡಿ ಪ್ರತಿಯೊಂದು ದೊಡ್ಡ ಮೊಹಲ್ಲಾಗಳು, ಎಸ್ಪೆಷಲಿ ಹಿಂದುಳಿದ ವರ್ಗದವರು ವಾಸಿಸುವಂಥ ಬಡವರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಪುನರ್ನಿರ್ಮಾಣ ಹಾಗೂ ನವೀಕರಣ ಕಾಮಗಾರಿಯ ಶಂಕುಸ್ಥಾಪನೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನನಗೆ ಭಾಳ ಆತ್ಮೀಯರು ಕೂಡ ಆಗಿರ್ತಕ್ಕಂಥ ವಿಶ್ವಾಸ್ ವೈದ್ಯ ಅವರೇ, ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ವಾಯುವ್ಯ ಸಾರಿಗೆ ನಿಗಮದ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಸುನಿಲ್ ಹನುಮಣ್ಣವರೇ ಹಾಗೂ ನಮ್ಮ ಜಿಲ್ಲೆಯ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ವಿನಯ್ ನಾವಲಗಟ್ಟಿಯವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ
ಸನ್ಮಾನ್ಯ ಆರ್ ವಿ ಪಾಟೀಲ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಈ ಭಾಗದ ಗಣ್ಯ ವ್ಯಕ್ತಿಗಳೇ ಮತ್ತು ನಮ್ಮ ಇಲಾಖೆಯ ವಿಭಾಗೀಯ ಜಂಟಿ ನಿರ್ದೇಶಕರಾದಂಥ ಡಾಕ್ಟರ್ ಪುಷ್ಪಾ ಅವರೇ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯಾದಂಥ ಡಾಕ್ಟರ್ ಗಡಾದ್ ಅವರೇ ಹಾಗೂ ಇತರ ಎಲ್ಲ ನಮ್ಮ ಇಲಾಖೆಯ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳೇ, ಈ ಒಂದು ತಾಲೂಕು ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಯವರೇ, ವೈದ್ಯರೇ ಮತ್ತು ಎಲ್ಲ ಅರೆ ವೈದ್ಯಕೀಯ ಸಿಬ್ಬಂದಿಯವರೇ, ಆಶಾ ಕಾರ್ಯಕರ್ತರೇ ಮತ್ತು ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ಸಹೋದರ ಸಹೋದರಿಯರೇ ಮತ್ತು ಎಲ್ಲ ಸ್ನೇಹಿತರೇ, ಮಾಧ್ಯಮದ ಮಿತ್ರರೇ, ಇವತ್ತು ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಯಾಕೆಂತ ಹೇಳಿದ್ರೆ ಈ ಒಂದು ತಾಲೂಕಿನ ಆಸ್ಪತ್ರೆಯನ್ನು ಏನು ಹಳೆಯ ಆಸ್ಪತ್ರೆ ಇದೆ, ಈ ಹಳೆಯ ಆಸ್ಪತ್ರೆ ಅದು ಹಂತವಾಗಿ ಅದನ್ನು ನಿರ್ಮಾಣ ಮಾಡ್ಕೊಂಡು ಹೋಗಿದ್ದರು.